ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಣ ಅಂದ್ರೆ ಹೆಣ ಕೂಡ ಬಾಯಿ ಬಿಡುತ್ತೆ ಅನ್ನೋ ಮಾತು 100ಕ್ಕೆ 100ರಷ್ಟು ಸತ್ಯ. ರೊಕ್ಕದ ಲಾಭ ಆಗುತ್ತೆ ಅಂದ್ರೆ ಕೆಲ ಜನ ಏನ್ ಬೇಕಾದ್ರೂ ಮಾಡ್ತಾರೆ, ಕೆಲವರು ಮೂರ್ಖರು ಕೂಡ ಆಗ್ತಾರೆ. ಈಗಿನ ಕಾಲದಲ್ಲಿ ಲಕ್ಷಕ್ಕೆ 3 ಲಕ್ಷ ಕೊಡ್ತೀವಿ ಅಂದ್ರೆ ಯಾರು ನಂಬ್ತಾರೆ ಹೇಳಿ? ಹೀಗೆ ಡಬಲ್ ಟ್ರಿಬಲ್ ಹಣ ಸಿಗುತ್ತೆ ಅಂತ ಆಸೆ ಬಿದ್ದವರು ಲಕ್ಷ ಕಳ್ಕೊಂಡಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀವಿ ನೋಡಿ. ಹಣ ತ್ರಿಬಲ್ ಮಾಡಿ ಕೊಡ್ತೀವಿ ಅಂತ ಲಕ್ಷ ಪಂಗನಾಮ. ಹಣದ ಸುರಿಮಳೆ ಸುರಿಸ್ತೀವಿ ಅಂದೋರು ಮಾಡಿದ್ರು ಚೀಟಿಂಗ್. ಜಗತ್ತಿನಲ್ಲಿ ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇರ್ತಾರೆ ಅನ್ನೋದು ನಿಜಾನೇ ಬಿಡಿ. ಹಣದ ಮಳೆ ಸುರಿಯತ್ತೆ ಅನ್ನೋ ಬಣ್ಣದ ಮಾತುಗಳನ್ನು ನಂಬಿ ಬೆಂಗಳೂರಿನಲ್ಲಿ ಗುತ್ತಿಗೆದಾರ ಲಕ್ಷ ಹಣ ಕಳೆದುಕೊಂಡಿದ್ದಾರೆ. ಹಣ ಚೀಟ್ ಆಗಿದೆ ಅಂತ ಗೊತ್ತಾದ ಮೇಲೆ ಪೊಲೀಸ್ ಮೊರೆ ಹೋಗಿದ್ದು, ಸದ್ಯ ಪೊಲೀಸರು 3 ಬಂಧಿಸಿ 40 ಲಕ್ಷ ಸೀಸ್ ಮಾಡಿದ್ದಾರೆ. ಅಂದಹಾಗೆ ಈ ಘಟನೆ ನಡೆದಿರುವುದು ಬೆಂಗಳೂರಿನ ಬಾಗಲಗುಂಟೆ ಠಾಣೆ ವ್ಯಾಪ್ತಿಯಲ್ಲಿ. ಹಣ ಡಬ್ಲಿಂಗ್ ಮಾಡೋ ನೆಪದಲ್ಲಿ ಗುತ್ತಿಗೆದಾರ ರಮೇಶ್ ಎಂಬುವರಿಗೆ 28 ಲಕ್ಷ ರೂಪಾಯಿ ವಂಚಿಸಲಾಗಿದೆ. ವಂಚನೆ ಮಾಡಿದ್ದ ಮಧುಗಿರಿ ಮೂಲದ ವಿಜಯ್, ಕೆರೆಗುಡ್ಡದಹಳ್ಳಿಯ ಕೃಷ್ಣ ಸಿಂಗ್ ಮತ್ತು ಚಾಲಕ ನವೀನ್ನ ಪೊಲೀಸರು ಬಂಧಿಸಿದ್ದಾರೆ. ಬಾರೀಶ್ ಹಣ ಅಂತ ಪುಂಗಿ ಬಿಟ್ಟಿದ್ದ ಖದೀಮರು, ನಮ್ಮ ಹತ್ರ ದುಡ್ಡಿನ ಸುರಿಮಳೆಯೇ ಇದೆ, ಆದ್ರೆ ಅದು 90 ದಿನದಲ್ಲಿ ನಾರ್ಮಲ್ ಕಾಗದ ಆಗತ್ತೆ, ಹೀಗಾಗಿ ಅದನ್ನ ಖರ್ಚು ಮಾಡಬೇಕು. ನೀವು ನಮಗೆ 1 ಲಕ್ಷ ಕೊಟ್ರೆ 3 ಲಕ್ಷ ಕೊಡ್ತೀವಿ, 90 ದಿನಗಳ ಒಳಗೆ ಯಾವುದಕ್ಕಾದ್ರೂ ಖರ್ಚು ಮಾಡಿ ಅಂತ ನಂಬಿಸಿದ್ರು. ಆರೋಪಿಗಳ ಮಾತನ್ನ ನಂಬಿದ್ದ ಗುತ್ತಿಗೆದಾರ ರಮೇಶ್ 28,60,000 ರೂಪಾಯಿ ಹಣವನ್ನ 8ನೇ ಮೈಲಿ ಬಳಿ ತಂದಿದ್ರು. ಇಷ್ಟು ಕೊಟ್ರೆ ಆ ಕಡೆ ಈ ಕಡೆ 1 ಕೋಟಿ ಸಿಗುತ್ತೆ ಅಂತ ಅತಿ ಆಸೆ ಇಟ್ಟುಕೊಂಡಿದ್ರು. ಹೋಟೆಲ್ ಒಂದಕ್ಕೆ ಕರೆದಿದ್ದ ಆರೋಪಿಗಳು ಹಣ ಪಡೆದು ಅದನ್ನ ಚೆಕ್ ಮಾಡಿಕೊಂಡು ಬರ್ತೀವಿ ಅಂತ ಹಣದ ಸಮೇತ ಪರಾರಿಯಾಗಿದ್ರು. ಬಾಗಲಗುಂಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮನಿ ಡಬ್ಲಿಂಗ್ ಕೇಸ್ 2 ಕೇಸ್ ಪತ್ತೆ ಆಗಿದೆ. ಇದರಲ್ಲಿ ಟೋಟಲ್ 47 lakhs ವ್ಯಾಲ್ಯೂದು ಹೋಗಿತ್ತು. ನಮ್ಮ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿ 40 lakhs ರಿಕವರಿ ಆಗಿದೆ. ಮತ್ತೆ ಇದರಲ್ಲಿ 3 ಜನ ಆರೋಪಿ ಕೂಡ ಅರೆಸ್ಟ್ ಮಾಡಿದ್ದಾನೆ. ಇನ್ನು ಕೆಲವು ಆರೋಪಿ ಬಗ್ಗೆ ಮಾಹಿತಿ ಇದೆ, ಅದನ್ನು ಅರೆಸ್ಟ್ ಮಾಡ್ತಾರೆ ಅವರು. ಬಟ್ ಇದು ಕ್ಲಿಯರ್ ಕಟ್ ಕೇಸ್ ಆಫ್ ಚೀಟಿಂಗ್ ಇದೆ. ಯಾಕೆಂದ್ರೆ ಜನಜ ಅವರು ನಂಬಿಸಿ ನಿಮ್ಗೆ ಒಂದು ನೀವು ಏನ್ ಕೊಡ್ತಾರ ಅದಕ್ಕೆ 3 ಪಟ್ಟು ನಿಮ್ಗೆ ವಾಪಸ್ ಕೊಡ್ತೀವಿ ಅಂತ ಅವ್ರಿಗೆ ನಂಬಿಸಿ ಈ ತರ ಮಾಡ್ಬಿಟ್ಟಿದ್ರು. ಬೈ ಚಾನ್ಸ್ 2 ಕೇಸ್ ನಮ್ಮ ಗಮನಕ್ಕೆ ಬಂದಿದೆ. ಇನ್ನೂ ಇರಬಹುದು ಕೆಲವು ಕೇಸಸ್ ಇದ್ರೆ ಜನಕ್ಕೆ ನಾವು ಅಪೀಲ್ ಮಾಡ್ತೀವಿ. ಕಂಪ್ಲೇಂಟ್ ಕೊಟ್ರೆ ನಾವು ಅದರ ಬಗ್ಗೆ ಕೂಡ ಕ್ರಮ ತಗೊಳ್ತೀವಿ. ಸದ್ಯಕ್ಕೆ 2 ಕೇಸ್ ಪತ್ತೆ ಆಗಿದೆ. ಇದರಲ್ಲಿ 3 ಜನ ಆರೋಪಿಯವರು ಅರೆಸ್ಟ್ ಆಗಿದೆ. ಇನ್ನು ಹಣ ಹೋಗಿದ್ದು ಗೊತ್ತಾದಾಗ್ಲೇ ರಮೇಶ್ಗೆ ಎಚ್ಚರವಾಗಿದೆ. ಕೂಡಲೇ ಬಾಗಲಗುಂಟೆ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ತನಿಖೆ ನಡೆಸಿದ್ದ ಪೊಲೀಸರು ವಂಚಕರನ್ನ ಬಂಧಿಸಿ 40 ಲಕ್ಷ ರೂಪಾಯಿ ಹಣವನ್ನ ರಿಕವರಿ ಮಾಡಿದ್ದಾರೆ. ಕೇವಲ ರಮೇಶ್ ಮಾತ್ರ ಅಲ್ಲ, ಇದೇ ರೀತಿಯ ವಂಚನೆಗೆ ಇನ್ನೋರ್ವ ವ್ಯಕ್ತಿ ಕೂಡ 18 ಲಕ್ಷ ರೂಪಾಯಿ ಕಳೆದುಕೊಂಡಿರುವುದು ತನಿಖೆಯಿಂದ ಬೆಳಕಿಗೆ ಬಂದಿದೆ. ಸೊ ಯಾರಾದ್ರೂ ಹಿಂಗೆ ಡಬಲ್ ತ್ರಿಬಲ್ ಹಣ ಕೊಡ್ತೀವಿ ಅಂದ್ರೆ ಆಗಲೇ ಹುಷಾರಾಗಿ. ಹೆಚ್ಚಿನ ಹಣ ಸಿಗುತ್ತೆ ಅಂತ ಅತಿಯಾಸೆ ಪಟ್ರೆ ಈ ತರ ನೀವು ಮೂರ್ಖರಾಗೋದು ಪಕ್ಕ. ವಿಶ್ವನಾಥ್ ಎನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.